ಘಾಟ್ನ ಹೆದ್ದಾರಿಯಲ್ಲಿ ಲಾರಿಯೊಂದು ಪಲ್ಟಿ ಆಗ್ಬಿಟ್ಟಿದೆ. 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಚಾರ್ಮಾಡಿ ಘಾಟ್ಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ವೀಕ್ಷಕರೇ ನೋಡಿ, ಅಲ್ಲಿ 10 ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಲಾರಿ ಪಲ್ಟಿ ಆಗಿದೆ, ಹಾಗಾಗಿ ಟ್ರಾಫಿಕ್ ಜಾಮ್. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಲಾರಿ ಪಲ್ಟಿಯಾಗಿ ಈ ಅವ್ಯವಸ್ಥೆ. ರಾತ್ರಿ ಇಡೀ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕ ರಸ್ತೆ ಜಾಮ್ ಆಗಿದೆ. ಕೊಟ್ಟಿಗೆಹಾರ ಬಳಿ ರಸ್ತೆ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಪೊಲೀಸರು. ಕಾಯ್ಬೇಕಾಗತ್ತೆ. 10 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಚಾರ್ಮಾಡಿ ಘಾಟ್ನಲ್ಲಿ. ಉಡುಪಿ ಮಂಗಳೂರು ಕಡೆ ಟ್ರಾವೆಲ್ ಮಾಡೋ ಅಂತ ಪ್ರಯಾಣಿಕರು ಗಮನಿಸಬೇಕು. ಇವತ್ತು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಚಾರ್ಮಾಡಿ ಘಾಟ್ನಲ್ಲಿ. ಬೇರೆ ಕಡೆಯಿಂದ ಏನಾದರೂ ಆಗುಂಬೆ ಅಥವಾ ಶಿರಾಡಿ ಬೇರೆ ಕಡೆಯಿಂದ ಹೋಗೋದಕ್ಕೆ ಸಾಧ್ಯನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಉರುಳಿ ಬಿದ್ದಿರೋದ್ರಿಂದ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಅಲ್ಲಿ ಲಾರಿ ಕ್ಲಿಯರ್ ಮಾಡಿದಾರಾ? ಇವಾಗ ಮೂವ್ಮೆಂಟ್ ಆಗ್ತಿದೆಯಾ? ಏನ್ ಪರಿಸ್ಥಿತಿ ಇದೆ ಚಾರ್ಮಾಡಿ ಘಾಟ್ನಲ್ಲಿ? ಶ್ರೀಲಕ್ಷ್ಮಿ, ಏನೋ ಒಂದು ಚಾರ್ಮಾಡಿ ಘಾಟಲ್ಲಿ ನಿನ್ನೆ ಸಂಜೆಯ ನಂತರ ಸಾಲು ಅವಘಡಗಳು ಕೂಡ ನಡೆದಿರುವಂಥದ್ದು. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡಿರುವಂಥ ಟ್ಯಾಂಕರ್ ಕೂಡ ಪಲ್ಟಿ ಆಗುತ್ತೆ. ಅದಾದ ನಂತರ ಮತ್ತೊಂದು ಲಾರಿ ಕೂಡ ಪಲ್ಟಿ ಆಗಿರುವಂಥದ್ದು. ಈ ಲಾರಿ ಪಲ್ಟಿ ಆದ ನಂತರ ಏನೋ ಒಂದು ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಸಾಲು ಟ್ರಾಫಿಕ್ ಕೂಡ ಎದುರಾಯಿತು. ಹೀಗಾಗಿ ಒಂದು ಹಂತದಲ್ಲಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ವಾಹನಗಳನ್ನು ಕೂಡ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಯಿತು. ಅಂದ್ರೆ ಒಳಭಾಗದಲ್ಲಿ ಹೋದಂತ ವಾಹನಗಳು ಸಾಲು ನಿಂತಿರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಪ್ರಯಾಣಿಕರು ಸಾಕಷ್ಟು ಕೂಡ ಪರದಾಡಿದ್ರು. ಆದ್ರೆ ತಡರಾತ್ರಿಯ ನಂತರ ವಾಹನಗಳನ್ನ ಮಂದಗತಿಯಲ್ಲಿ ಕಳಿಸುವಂತ ಕೆಲಸಕ್ಕೆ ಒಂದು ಬೆಳ್ತಂಗಡಿ ಭಾಗದ ಪೊಲೀಸರು ಇರ್ಬೋದು, ಮತ್ತೊಂದು ಬಣಕಲ್ ಭಾಗದ ಪೊಲೀಸರು ಒಂದು ಕಳಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಬೆಳಗಿನ ಜಾವದ ಅಷ್ಟೊತ್ತಿಗೆ ಒಂದು ಲಾರಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಸದ್ಯಕ್ಕೆ ಆ ಲಾರಿ ಏನು ಬಿದ್ದಿದೆ ಅದನ್ನ ತೆಗೆಯುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಘಾಟ್ನ ಹೆದ್ದಾರಿಯಲ್ಲಿ ಲಾರಿಯೊಂದು ಪಲ್ಟಿ ಆಗ್ಬಿಟ್ಟಿದೆ. 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಚಾರ್ಮಾಡಿ ಘಾಟ್ಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ವೀಕ್ಷಕರೇ ನೋಡಿ, ಅಲ್ಲಿ 10 ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಲಾರಿ ಪಲ್ಟಿ ಆಗಿದೆ, ಹಾಗಾಗಿ ಟ್ರಾಫಿಕ್ ಜಾಮ್. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಲಾರಿ ಪಲ್ಟಿಯಾಗಿ ಈ ಅವ್ಯವಸ್ಥೆ. ರಾತ್ರಿ ಇಡೀ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕ ರಸ್ತೆ ಜಾಮ್ ಆಗಿದೆ. ಕೊಟ್ಟಿಗೆಹಾರ ಬಳಿ ರಸ್ತೆ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಪೊಲೀಸರು. ಕಾಯ್ಬೇಕಾಗತ್ತೆ. 10 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಚಾರ್ಮಾಡಿ ಘಾಟ್ನಲ್ಲಿ. ಉಡುಪಿ ಮಂಗಳೂರು ಕಡೆ ಟ್ರಾವೆಲ್ ಮಾಡೋ ಅಂತ ಪ್ರಯಾಣಿಕರು ಗಮನಿಸಬೇಕು. ಇವತ್ತು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಚಾರ್ಮಾಡಿ ಘಾಟ್ನಲ್ಲಿ. ಬೇರೆ ಕಡೆಯಿಂದ ಏನಾದರೂ ಆಗುಂಬೆ ಅಥವಾ ಶಿರಾಡಿ ಬೇರೆ ಕಡೆಯಿಂದ ಹೋಗೋದಕ್ಕೆ ಸಾಧ್ಯನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಉರುಳಿ ಬಿದ್ದಿರೋದ್ರಿಂದ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಅಲ್ಲಿ ಲಾರಿ ಕ್ಲಿಯರ್ ಮಾಡಿದಾರಾ? ಇವಾಗ ಮೂವ್ಮೆಂಟ್ ಆಗ್ತಿದೆಯಾ? ಏನ್ ಪರಿಸ್ಥಿತಿ ಇದೆ ಚಾರ್ಮಾಡಿ ಘಾಟ್ನಲ್ಲಿ? ಶ್ರೀಲಕ್ಷ್ಮಿ, ಏನೋ ಒಂದು ಚಾರ್ಮಾಡಿ ಘಾಟಲ್ಲಿ ನಿನ್ನೆ ಸಂಜೆಯ ನಂತರ ಸಾಲು ಅವಘಡಗಳು ಕೂಡ ನಡೆದಿರುವಂಥದ್ದು. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡಿರುವಂಥ ಟ್ಯಾಂಕರ್ ಕೂಡ ಪಲ್ಟಿ ಆಗುತ್ತೆ. ಅದಾದ ನಂತರ ಮತ್ತೊಂದು ಲಾರಿ ಕೂಡ ಪಲ್ಟಿ ಆಗಿರುವಂಥದ್ದು. ಈ ಲಾರಿ ಪಲ್ಟಿ ಆದ ನಂತರ ಏನೋ ಒಂದು ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಸಾಲು ಟ್ರಾಫಿಕ್ ಕೂಡ ಎದುರಾಯಿತು. ಹೀಗಾಗಿ ಒಂದು ಹಂತದಲ್ಲಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ವಾಹನಗಳನ್ನು ಕೂಡ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಯಿತು. ಅಂದ್ರೆ ಒಳಭಾಗದಲ್ಲಿ ಹೋದಂತ ವಾಹನಗಳು ಸಾಲು ನಿಂತಿರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಪ್ರಯಾಣಿಕರು ಸಾಕಷ್ಟು ಕೂಡ ಪರದಾಡಿದ್ರು. ಆದ್ರೆ ತಡರಾತ್ರಿಯ ನಂತರ ವಾಹನಗಳನ್ನ ಮಂದಗತಿಯಲ್ಲಿ ಕಳಿಸುವಂತ ಕೆಲಸಕ್ಕೆ ಒಂದು ಬೆಳ್ತಂಗಡಿ ಭಾಗದ ಪೊಲೀಸರು ಇರ್ಬೋದು, ಮತ್ತೊಂದು ಬಣಕಲ್ ಭಾಗದ ಪೊಲೀಸರು ಒಂದು ಕಳಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಬೆಳಗಿನ ಜಾವದ ಅಷ್ಟೊತ್ತಿಗೆ ಒಂದು ಲಾರಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಸದ್ಯಕ್ಕೆ ಆ ಲಾರಿ ಏನು ಬಿದ್ದಿದೆ ಅದನ್ನ ತೆಗೆಯುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಘಾಟ್ನ ಹೆದ್ದಾರಿಯಲ್ಲಿ ಲಾರಿಯೊಂದು ಪಲ್ಟಿ ಆಗ್ಬಿಟ್ಟಿದೆ. 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಚಾರ್ಮಾಡಿ ಘಾಟ್ಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ವೀಕ್ಷಕರೇ ನೋಡಿ, ಅಲ್ಲಿ 10 ಕಿಲೋಮೀಟರ್ ಅಷ್ಟು ದೂರ
ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಲಾರಿ ಪಲ್ಟಿ ಆಗಿದೆ, ಹಾಗಾಗಿ ಟ್ರಾಫಿಕ್ ಜಾಮ್. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಲಾರಿ ಪಲ್ಟಿಯಾಗಿ ಈ ಅವ್ಯವಸ್ಥೆ. ರಾತ್ರಿ ಇಡೀ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕ ರಸ್ತೆ ಜಾಮ್ ಆಗಿದೆ. ಕೊಟ್ಟಿಗೆಹಾರ ಬಳಿ ರಸ್ತೆ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಪೊಲೀಸರು. ಕಾಯ್ಬೇಕಾಗತ್ತೆ. 10 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಚಾರ್ಮಾಡಿ ಘಾಟ್ನಲ್ಲಿ. ಉಡುಪಿ ಮಂಗಳೂರು ಕಡೆ ಟ್ರಾವೆಲ್ ಮಾಡೋ ಅಂತ ಪ್ರಯಾಣಿಕರು ಗಮನಿಸಬೇಕು. ಇವತ್ತು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಚಾರ್ಮಾಡಿ ಘಾಟ್ನಲ್ಲಿ. ಬೇರೆ ಕಡೆಯಿಂದ ಏನಾದರೂ ಆಗುಂಬೆ ಅಥವಾ ಶಿರಾಡಿ ಬೇರೆ ಕಡೆಯಿಂದ ಹೋಗೋದಕ್ಕೆ ಸಾಧ್ಯನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಉರುಳಿ ಬಿದ್ದಿರೋದ್ರಿಂದ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಅಲ್ಲಿ ಲಾರಿ ಕ್ಲಿಯರ್ ಮಾಡಿದಾರಾ? ಇವಾಗ ಮೂವ್ಮೆಂಟ್ ಆಗ್ತಿದೆಯಾ? ಏನ್ ಪರಿಸ್ಥಿತಿ ಇದೆ ಚಾರ್ಮಾಡಿ ಘಾಟ್ನಲ್ಲಿ? ಶ್ರೀಲಕ್ಷ್ಮಿ, ಏನೊಂದು ಚಾರ್ಮಾಡಿ ಘಾಟಲ್ಲಿ ನಿನ್ನೆ ಸಂಜೆಯ ನಂತರ ಸಾಲು ಅವಘಡಗಳು ಕೂಡ ನಡೆದಿರುವಂಥದ್ದು. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡಿರುವಂಥ ಟ್ಯಾಂಕರ್ ಕೂಡ ಪಲ್ಟಿ ಆಗುತ್ತೆ. ಅದಾದ ನಂತರ ಮತ್ತೊಂದು ಲಾರಿ ಕೂಡ ಪಲ್ಟಿ ಆಗಿರುವಂಥದ್ದು. ಈ ಲಾರಿ ಪಲ್ಟಿ ಆದ ನಂತರ ಏನೋ ಒಂದು ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಸಾಲು ಟ್ರಾಫಿಕ್ ಕೂಡ ಎದುರಾಯಿತು. ಹೀಗಾಗಿ ಒಂದು ಹಂತದಲ್ಲಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ವಾಹನಗಳನ್ನು ಕೂಡ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಯಿತು. ಅಂದ್ರೆ ಒಳಭಾಗದಲ್ಲಿ ಹೋದಂತ ವಾಹನಗಳು ಸಾಲು ನಿಂತಿರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಪ್ರಯಾಣಿಕರು ಸಾಕಷ್ಟು ಕೂಡ ಪರದಾಡಿದ್ರು. ಆದ್ರೆ ತಡರಾತ್ರಿಯ ನಂತರ ವಾಹನಗಳನ್ನ ಮಂದಗತಿಯಲ್ಲಿ ಕಳಿಸುವಂತ ಕೆಲಸಕ್ಕೆ ಒಂದು ಬೆಳ್ತಂಗಡಿ ಭಾಗದ ಪೊಲೀಸರು ಇರ್ಬೋದು, ಮತ್ತೊಂದು ಬಣಕಲ್ ಭಾಗದ ಪೊಲೀಸರು ಒಂದು ಕಳಿಸುವಂತ ಕೆಲಸ ಕೂಡ ಮಾಡಿದರೆ. ಸದ್ಯಕ್ಕೆ ಬೆಳಗಿನ ಜಾವದ ಅಷ್ಟೊತ್ತಿಗೆ ಒಂದು ಲಾರಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಸದ್ಯಕ್ಕೆ ಆ ಲಾರಿ ಏನು ಬಿದ್ದಿದೆ ಅದನ್ನ ತೆಗೆಯುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಘಾಟ್ನ ಹೆದ್ದಾರಿಯಲ್ಲಿ ಲಾರಿ ಒಂದು ಪಲ್ಟಿ ಆಗ್ಬಿಟ್ಟಿದೆ. 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಚಾರ್ಮಾಡಿ ಘಾಟ್ಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ವೀಕ್ಷಕರೇ ನೋಡಿ, ಅಲ್ಲಿ 10 ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಲಾರಿ ಪಲ್ಟಿ ಆಗಿದೆ, ಹಾಗಾಗಿ ಟ್ರಾಫಿಕ್ ಜಾಮ್. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಲಾರಿ ಪಲ್ಟಿಯಾಗಿ ಈ ಅವ್ಯವಸ್ಥೆ. ರಾತ್ರಿ ಇಡೀ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕ ರಸ್ತೆ ಜಾಮ್ ಆಗಿದೆ. ಕೊಟ್ಟಿಗೆಹಾರ ಬಳಿ ರಸ್ತೆ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಪೊಲೀಸರು. ಕಾಯ್ಬೇಕಾಗತ್ತೆ. 10 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಇದೆ ಚಾರ್ಮಾಡಿ ಘಾಟ್ನಲ್ಲಿ. ಉಡುಪಿ ಮಂಗಳೂರು ಕಡೆ ಟ್ರಾವೆಲ್ ಮಾಡೋ ಅಂತ ಪ್ರಯಾಣಿಕರು ಗಮನಿಸಬೇಕು. ಇವತ್ತು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಚಾರ್ಮಾಡಿ ಘಾಟ್ನಲ್ಲಿ. ಬೇರೆ ಕಡೆಯಿಂದ ಏನಾದರೂ ಆಗುಂಬೆ ಅಥವಾ ಶಿರಾಡಿ ಬೇರೆ ಕಡೆಯಿಂದ ಹೋಗೋದಕ್ಕೆ ಸಾಧ್ಯನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಉರುಳಿ ಬಿದ್ದಿರೋದ್ರಿಂದ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಅಲ್ಲಿ ಲಾರಿ ಕ್ಲಿಯರ್ ಮಾಡಿದಾರಾ? ಇವಾಗ ಮೂವ್ಮೆಂಟ್ ಆಗ್ತಿದೆಯಾ? ಏನ್ ಪರಿಸ್ಥಿತಿ ಇದೆ ಚಾರ್ಮಾಡಿ ಘಾಟ್ನಲ್ಲಿ? ಶ್ರೀಲಕ್ಷ್ಮಿ, ಏನೊಂದು ಚಾರ್ಮಾಡಿ ಘಾಟಲ್ಲಿ ನಿನ್ನೆ ಸಂಜೆಯ ನಂತರ ಸಾಲು ಅವಘಡಗಳು ಕೂಡ ನಡೆದಿರುವಂಥದ್ದು. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡಿರುವಂಥ ಟ್ಯಾಂಕರ್ ಕೂಡ ಪಲ್ಟಿ ಆಗುತ್ತೆ. ಅದಾದ ನಂತರ ಮತ್ತೊಂದು ಲಾರಿ ಕೂಡ ಪಲ್ಟಿ ಆಗಿರುವಂಥದ್ದು. ಈ ಲಾರಿ ಪಲ್ಟಿ ಆದ ನಂತರ ಏನೋ ಒಂದು ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಸಾಲು ಟ್ರಾಫಿಕ್ ಕೂಡ ಎದುರಾಯಿತು. ಹೀಗಾಗಿ ಒಂದು ಹಂತದಲ್ಲಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ವಾಹನಗಳನ್ನು ಕೂಡ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಯಿತು. ಅಂದ್ರೆ ಒಳಭಾಗದಲ್ಲಿ ಹೋದಂತ ವಾಹನಗಳು ಸಾಲು ನಿಂತಿರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಪ್ರಯಾಣಿಕರು ಸಾಕಷ್ಟು ಕೂಡ ಪರದಾಡಿದ್ರು. ಆದ್ರೆ ತಡರಾತ್ರಿಯ ನಂತರ ವಾಹನಗಳನ್ನ ಮಂದಗತಿಯಲ್ಲಿ ಕಳಿಸುವಂತ ಕೆಲಸಕ್ಕೆ ಒಂದು ಬೆಳ್ತಂಗಡಿ ಭಾಗದ ಪೊಲೀಸರು ಇರ್ಬೋದು, ಮತ್ತೊಂದು ಬಣಕಲ್ ಭಾಗದ ಪೊಲೀಸರು ಒಂದು ಕಳಿಸುವಂತ ಕೆಲಸ ಕೂಡ ಮಾಡಿದರೆ. ಸದ್ಯಕ್ಕೆ ಬೆಳಗಿನ ಜಾವದ ಅಷ್ಟೊತ್ತಿಗೆ ಒಂದು ಲಾರಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಸದ್ಯಕ್ಕೆ ಆ ಲಾರಿ ಏನು ಬಿದ್ದಿದೆ ಅದನ್ನ ತೆಗೆಯುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ.